Hey friends, good evening. Welcome back to my channel. So ಇವತ್ತಿನ vlog ಕನ್ನಡ vlog and ಇವತ್ತು ನಾವು ಹೊಂಟಿವಿ ಇಡ್ಲಿ ಟೇಸ್ಟಿಂಗ್ ಈಗ ಎರಡು ಶಾಪ್ ನ ಚೂಸ್ ಮಾಡೀನಿ ಹುಬ್ಳಿ ಒಳಗೆ ಎರಡು ಆಲ್ಮೋಸ್ಟ್ ಫೇಮಸ್ ಅನ್ಬೋದು ಎಲ್ಲೇ ಜನ ಹೋಗಿ ಇಡ್ಲಿ ತಿಂತಾರೆ ಸೊ ಆ ಎರಡು ಶಾಪ್ ಒಳಗೆ ನೋಡೋಣ ಅಂತ ಯಾರು ಬೆಸ್ಟ್ ಇಡ್ಲಿ ಮಾಡ್ತಾರೆ ನಾ ಅಷ್ಟು ದೊಡ್ಡ ಇಡ್ಲಿ ಫ್ಯಾನ್ ಅಲ್ಲ ನಮ್ಮ ಮನೆ ಇಡ್ಲಿ ಬಿಟ್ಟು ಹೊರಗೆ ಇಡ್ಲಿ ತಿನ್ನೋದಿಲ್ಲ ಬರೀ ಮೊದಲು ನಮಗೆ ಜ್ವರ ಬರ್ತಿತ್ತಲ್ಲ ಅವಾಗ ಮಮ್ಮಿ ಡ್ಯಾಡಿ ತಿನ್ನಿಸ್ತಿದ್ರು ಹೊರಗೆ ಕಾಮತ್ ಹೋಟೆಲಿಗೆ ಹೋಗಿ ಇಡ್ಲಿ ತಿಂದು ಬರ್ತಿದ್ವಿ ನಾವು ಬಟ್ ಈ ಇಡ್ಲಿ ಬಗ್ಗೆ ಭಾಳ ಕೇಳಿ ನಾನು ಒಂದು ಬೆಣ್ಣೆ ಇಡ್ಲಿ ಅದು 3000 ಮಟ್ಟ ಕಡೆ ಸಿಗ್ತೈತಿ ಸೊ ಆ ಇಡ್ಲಿ ಟೇಸ್ಟ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ಗೋಪಿ ಇಡ್ಲಿ ವಡಾ ಸೆಂಟರ್ ಅದು ಎಲ್ಲೇ ಗಣೇಶ್ ಪೇಟ್ ಕಡೆ ಐತಿ ಸ್ಟೇಷನ್ ರೋಡಿಂದ ಗಣೇಶ್ ಪೇಟ್ ಬರ್ತದಲ್ಲ ಅಲ್ಲಿ ಐತಿ ಸೊ ಅಲ್ಲಿ ಹೋಗಿ ಅದು ಟ್ರೈ ಮಾಡೋಣ ಅಂತ ಸೊ ಯಾರ್ದು ಬೆಸ್ಟ್ ಐತಿ ಅದನ್ನು ಮಮ್ಮಿ ಡ್ಯಾಡಿನೂ ಸ್ವಲ್ಪ ಟೇಸ್ಟ್ ಮಾಡಿ ಅವರು ಸ್ವಲ್ಪ ಕನ್ಕ್ಲೂಷನ್ ಕೊಡ್ತಾರೆ ತಮ್ಮ ರಿವ್ಯೂ ಆ್ಯಂಡ್ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಂತೆ ಆ್ಯಂಡ್ ಏನೇನು ಪ್ರೈಸ್ ಐತಿ ಏನೈತಿ ಎಲ್ಲ ನಿಮಗೆ ಹೇಳೋಣ ಅಂತ ಸೊ ಜಲ್ದಿ ಈಗ ಹೋಗೋಣ ಯಾಕಂದರೆ 8:30 ಇಲ್ಲೆಲ್ಲ ಬಂದಾಗ ಸ್ಟಾರ್ಟ್ ಆಗ್ತೈತಿ ಸೊ ಅದಕ್ಕಿಂತ ಮುಂಚೆ ಹೋಗಿ ನಾವು ಆರ್ಡರ್ ಕೊಡಬೇಕು ಏನಾದರೂ ಕ್ಲೋಸ್ ಸಿಕ್ಕರೆ ಮತ್ತು ನಮ್ದು ಇದು ಸಾಯಂಕಾಲ ಹೊರಗೆ ಹೋಗೋದು ಅಂದ್ರೆ ಕೈಂಡ್ ಆಫ್ ಎಲ್ಲ ರೂಯಿನ್ ಆಗಿಬಿಡ್ತೈತಿ ಸೊ ಫುಟ್ಟಾಕ್ಸಿ ಹೋಗೋಣ ಈಗ ಲೆಟ್ಸ್ ಗೋ ನೋಡ್ರಿ ಇದು 3000 ಮಠ ಸೊ ಈ ರೋಡ್ ಇಲ್ಲಿಂದ ಹಿಂಗೆ ನೀವು ಇಲ್ಲಿಂದ ಬಂದರೆ ಎಕ್ಸಾಕ್ಟ್ಲಿ ಇಲ್ಲೇ ನಿಮ್ಗೆ ವಿಶಾಲ್ ಇಡ್ಲಿ ಸೆಂಟರ್ ಅಂತ ಕಾಣಿಸ್ತೈತಿ ಸೊ ಇಲ್ಲಿ ಬರ್ಬೋದು ಸೊ ಈಗ ಹೋಗೋಣಲ್ಲೇ ನೋಡೋಣ ಹೆಂಗೈತಿ ಇಡ್ಲಿ ಏನೇನೈತೆ ಅಂತ ನೋಡೋಣ ಸೊ ಈಗ ನಾನು ಒಂದು ಬೆಣ್ಣೆ ಇಡ್ಲಿ ಪ್ಲೇಟ್ ಆರ್ಡರ್ ಮಾಡೀನಿ ಆ್ಯಂಡ್ ಒಂದು ಸಾದಾ ಇಡ್ಲಿ ಆರ್ಡರ್ ಮಾಡೀನಿ 56 ರೂಪೀಸ್ ಆಯ್ತು ಆ್ಯಂಡ್ ಬೆಣ್ಣೆ ಇಡ್ಲಿಗೆ ಸ್ವಲ್ಪ ನೀವು 5 to 10 ಮಿನಿಟ್ಸ್ ವೇಟ್ ಮಾಡಬೇಕಾಗ್ತದಿಲ್ಲ ಯಾಕಂದ್ರೆ ಅದು ಹೇಳಿದ ಮೇಲೆ ಅವ್ರು ಬಿಸಿ ಬಿಸಿ ಬೆಣ್ಣೆ ಹಾಕಿ ಮಾಡಿ ಕೊಡ್ತಾರೆ ಹಿಂಗೆ ಸಾದಾ ಇಡ್ಲಿ ಮೇಲೆ ಸೊ ಅದು ಸ್ವಲ್ಪ ಪ್ರೊಸೀಜರ್ ನೋಡೋಣ ಇಫ್ದೆ ಎಲ್ಲ ಒಳಗೆ ಹೋಗಿ ಹೆಂಗೆ ಮಾಡಾಕತ್ತಾರೆ ಏನೇನು ಪ್ರೊಸೀಜರ್ ಐತಂತೆ ಸೊ ಹಿಂಗೆ ಕೂಪನ್ಸ್ ಕೊಟ್ಟಾರ ಸೊ ನೋಡಿ ಹೋಗಿ ತೊಗೊಳ್ಳೋಣ ಏನೇ ಸೊ ನಮ್ಮ ಆರ್ಡ್ರ್ ಬರೋಕೆ ಈಗ ವೇಟ್ ಮಾಡಾಕತ್ತೀವಿ ಆ್ಯಂಡ್ ಸ್ವಲ್ಪ ತಿಂದಾದ್ಮೇಲೆ ನೋಡೋಣ ಅಂತ ಹೆಂಗೆ ಮಾಡಾಕತ್ತಾರೆ ಅವ್ರು ಇಡ್ಲಿ ಆ್ಯಂಡ್ ಬೆಣ್ಣೆ ಇಡ್ಲಿ ಹೆಂಗೆ ಮಾಡಾಕತ್ತಾರೆ ನಾರ್ಮಲ್ ಇಡ್ಲಿ ಹೆಂಗೆ ಮಾಡಾಕತ್ತಾರೆ ಅದೆಲ್ಲ ನೋಡೋಣ ಅಂತ ಸೊ ಭಾಳಷ್ಟು ರಶ್ ಐತಿ ನೀವು ಜಲ್ದಿ ಬಂದರೆ ನಿಮ್ಗೆ ಸಿಗ್ತೈತಿ ಆ್ಯಂಡ್ ದಿವ್ಸದಾಗೂ ಇವ್ರು ಓಪನ್ ಇರ್ತಾರೆ ಸೊ ಟೈಮಿಂಗ್ಸ್ ಎಲ್ಲ ಕೇಳಿ ನಿಮಗೆ ಹೇಳ್ತೀನಿ ಆ್ಯಂಡ್ ರೇಟ್ ಬೋರ್ಡು ತೋರಿಸಿದೆಲ್ಲ ಸೊ ಅದ್ರಾಗೂ ಬರ್ದಿದ್ದೈತೆ ಎಲ್ಲ ಟೈಮಿಂಗ್ ಎಲ್ಲ ಸೊ ಲೆಟ್ಸ್ ಸೊ ಇದು ಬೆಣ್ಣೆ ಇಡ್ಲಿ ಏ ಸಾದಾ ಡ್ಯಾಡಿ ಫಸ್ಟ್ ಬೆಣ್ಣೆ ಇಡ್ಲಿ ತಿನ್ನಾಕತ್ತಾರೆ ಈಗ ಸೊ ನೋಡೋಣ ಹೆಂಗೆ ಟೇಸ್ಟ್ ಹೆಂಗೆ ಡ್ಯಾಡಿ ಬೆಣ್ಣೆ ಹಾಂ ಸುವಾಸನೆ ವಾಸನೆ ಸೊ ಮಮ್ಮಿನೂ ಬೆಣ್ಣೆ ಇಡ್ಲಿ ಟೇಸ್ಟ್ ಮಾಡಿದ್ರು ಹೆಂಗೈತೆ ಚಲೋ ಐತಿ ಮಮ್ಮಿಗೆ ಬೆಣ್ಣೆ ಪ್ಯೂರಿಟಿ ಬಗ್ಗೆ ಭಾಳ ಚಲೋ ಗೊತ್ತೈತಿ ಯಾಕಂದ್ರೆ ಮನ್ಯಾಗ ಬೆಣ್ಣೆ ಅವರ ತೆಗಿತಾರೆ ಅವರ ಮಾಡ್ತಾರೆ ಸೊ ಈ ಬೆಣ್ಣೆ ಹೆಂಗೈತಿ ಪ್ಯೂರ್ ಆಯ್ತು ಇಲ್ಲೋ ಮಮ್ಮಿ ನಂದಿನಿ ಹಾಂ ಕರೆಕ್ಟ್ ನಂದಿನಿನ ಯೂಸ್ ಮಾಡ್ಯಾರ ಹಾಂ ಚಟ್ನಿ ಬೆಸ್ಟ್ ಐತಿ ಹಾಂ ಓಕೆ ಈಗ ನಾ ಟೇಸ್ಟ್ ಮಾಡ್ತೀನಿ ಕ್ವಾಂಟಿಟಿ ಭರ್ಪೂರ್ ಕೊಟ್ಟಾರೆ ಮತ್ತೆ ಬೇಕಂದ್ರೂ ಹಾಕ್ಸ್ಕೋಬೋದು ಆಮೇಲೆ ಇದು ಬೆಣ್ಣೆದು ನೋಡ್ರಿ ಎಷ್ಟು ಸಾಫ್ಟ್ ಅದಾವ ಇಡ್ಲಿ ಆಲ್ಮೋಸ್ಟ್ ಸೊ ಈಗ ನಾ ತಿಂದು ನೋಡ್ತೀನಿ ಹೆಂಗಿತ್ತು ಸೊ ಈಗ ಇದು ಬೆಣ್ಣೆ ಇಡ್ಲಿ ನಾನು ಟೇಸ್ಟ್ ಮಾಡಾಕ್ತೀನಿ ನಾವು ಹೊರಗೆ ಇಡ್ಲಿ ತಿನ್ನೋದಿಲ್ಲ ಆ್ಯಸ್ ಐ ಸೆಡ್ ಬಟ್ ಇದು ಫಸ್ಟ್ ಟೈಮ್ ಎವರ್ ಇದ್ರ ಬಗ್ಗೆ ಕೇಳಿದ್ದೆ ಅಂತ ಇಲ್ಲಿ ಬರಬೇಕಾಯ್ತು ಸೊ ಇದು ಬೆಣ್ಣೆ ಇಡ್ಲಿ ಚಿಯರ್ಸ್ ಭಾಳ ಸಾಫ್ಟ್ ಅದಾವ ಬಾಯಾಗ ಹಾಕಿದ ತಕ್ಷಣ ಕರೆಕ್ಟ್ ಅವ ಆಮೇಲೆ ಮನ್ಯಾಗ ಮಾಡ್ದಂಗೆ ಅದಾವ ಎಕ್ಸಾಕ್ಟ್ಲಿ ನಿಮಗೆಲ್ಲ ರೆಸ್ಟೋರೆಂಟಿಗೆ ಹೋಗಿ ತಿನ್ನಾಕತ್ತೀರಿ ಹೊರಗೆ ಬಂದು ತಿನ್ನಾಗಿದ್ರೆ ಹಾಗೆ ಅನ್ಸೋದಿಲ್ಲ ಜನರಲ್ ನಾರ್ಮಲ್ ಹೋಟೆಲ್ಗಿಂತನೂ ಭಾಳ ಚಲೋ ಅದಾವ ಆ್ಯಂಡ್ ಅದು ಹಾಕಿದ ತಕ್ಷಣ ಕರೆಕ್ಟ್ ಅವ ಬಾಯಾಗ ಆ್ಯಂಡ್ ಚಟ್ನಿನೂ ಅಷ್ಟೇನು ಖಾರ ಇಲ್ಲ ಪರ್ಫೆಕ್ಟ್ ಐತಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ಪರ್ಫೆಕ್ಟ್ ಐತಿ ಚಟ್ನಿ ಅಷ್ಟು ಖಾರನೂ ಇಲ್ಲ ಅಷ್ಟು ಸಪ್ಪೂ ಇಲ್ಲ ಆ್ಯಂಡ್ ಒಗ್ಗರಣೆ ವಾಸನೆನೂ ಚಲೋ ಐತೆ ಅದ್ರಾಗ ಸುವಾಸನೆ ಆ್ಯಕ್ಚುಲಿ ಇನ್ನೊಂದು ಬೈಟ್ ಬೆಣ್ಣೆ ಇಡ್ಲಿದು
ನಿಮಗೆ ಅಷ್ಟೇನು ಹೆವಿ ಅನ್ಸೋದಿಲ್ಲ, ಬೆಣ್ಣೆ ಐತಿ ಭಾಳ ಹೆವಿ ಅಂತ ಹಾಗೇನು ಅನ್ಸೋದಿಲ್ಲ. ಸೊ ಬೆಸ್ಟ್ ಐತಿ, ಆರಾಮ್ಸೆ ತಿನ್ಬೋದು. 1 person 2 ಇಡ್ಲಿ ಆರಾಮ್ಸೆ ತಿನ್ಬೋದು, ಅಂದ್ರೆ 1 ಪ್ಲೇಟ್ ತಿನ್ಬೋದು. ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಏನು ಮಾಡ್ತಾರೆ ನಂಗೆ ಗೊತ್ತೈತಿ, ಮನ್ಯಾಗ ನಾರ್ಮಲ್ ಇಡ್ಲಿ ಮೇಲೆ ಬೆಣ್ಣೆ ಹಾಕಿ ನೋಡ್ತಾರೆ. ಸೊ ಇದು ನಾರ್ಮಲ್ ಇಡ್ಲಿ, ಚಟ್ನಿನ ಅಷ್ಟು ಜಾಸ್ತಿ ಹಚ್ಕೊಳ್ಳೋದಿಲ್ಲ, ಬಟ್ ಸ್ವಲ್ಪ ಖಾರ ನೀವು ಜಾಸ್ತಿ ಹಚ್ಚಿದ್ರೆ ಸ್ವಲ್ಪ ಖಾರ ಅನಿಸ್ತೈತಿ. ನಾರ್ಮಲ್ ಇಡ್ಲಿನೂ ಬೆಸ್ಟ್ ಇದೆ, ಬಟ್ ನಾ ರೆಕಮೆಂಡ್ ಮಾಡೋದು ಬೆಣ್ಣೆ ಇಡ್ಲಿ. ಯಾಕಂದ್ರೆ ಅದು ಸಮಥಿಂಗ್ ಡಿಫ್ರೆಂಟ್ ಐತಿ, ಜನರಲಿ ನಮಗೆ ಸಿಗೋದಿಲ್ಲ ಎಲ್ಲ ಕಡೆ ಇಡ್ಲಿ ಸೆಂಟರ್ಸ್ ಒಳಗೆ. ಸೊ ಇದು ಭಾಳ ಚಲೋ ಐತಿ. ಸೊ ಇದು ತಿಂತೀವಿ, ಆಮೇಲೆ ಭೇಟಿ ಆಗ್ತೀವಿ. ಸೊ ಇದು ಬೆಣ್ಣೆ ಇಡ್ಲಿ ಪ್ರಿಪ್ರೇಷನ್. ಸೊ ನಾರ್ಮಲ್ ಇಡ್ಲಿ ಈಗ ಸ್ಟೀಮ್ ಆಗಿ ಹೊರಗೆ ಬಂದಾವ. ಸೊ ರೈಟ್ ಆಫ್ಟರ್ ದಟ್ ಇಲ್ಲಿ ನೋಡ್ರಿ, ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಪಿಯರ್ಸ್ ಮಾಡಿ ಅದ್ರ ಮೇಲೆ ಬೆಣ್ಣೆ ಹಾಕ್ತಾರೆ ಇದ್ರಾಗ. ಆ್ಯಂಡ್ ಇಲ್ಲಿ ನೋಡ್ರಿ ಸೂಪರ್ ಹಾಟ್ ಎಲ್ಲ ಐತಿಲ್ಲ. ನೋಡ್ರಿ ಎಷ್ಟು ಅಮೌಂಟ್ ಬೆಣ್ಣೆ ಹಚ್ಚಾಕತ್ತಾರ ಅವ್ರು, ಆಲ್ಮೋಸ್ಟ್ 1 whole ಸ್ಪೂನ್. ಆ್ಯಂಡ್ ಈಗ ಇದು ಮತ್ತೆ ಸ್ಟೀಮರ್ ಒಳಗೆ ಹೋಗ್ತಿದ್ರಿ ಈಗ. ಓಕೆ, ಸೊ ಇದು ಹಿಂಗೆ ಮತ್ತೆ ಸ್ಟೀಮರ್ ಒಳಗೆ ಹಾಕ್ತಾರೆ, ಸೊ ದಟ್ ಬೆಣ್ಣೆ ಅದೆಲ್ಲ ಫುಲ್ ಅಬ್ಸಾರ್ಬ್ ಆಗ್ಬೇಕು ಇಡ್ಲಿ ಒಳಗೆ ಅಂತ. ನೋಡ್ರಿ ದ್ಯಾಟ್ ಈಸ್ ಬೆಣ್ಣೆ. ಯಾವ ಬೆಣ್ಣೆ ಯೂಸ್ ಮಾಡ್ತೀರಿ ನೀವು? ನಂದಿನಿ. ಓಕೆ, ಸೊ ಇದು ನಂದಿನಿ ಬೆಣ್ಣೆ. ನಮ್ಗೆಲ್ಲರಿಗೂ ಗೊತ್ತೈತಿ, ಹುಬ್ಳಿ ಒಳಗಿದ್ದವ್ರು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಕರ್ನಾಟಕನಾಗ ಫೇಮಸ್ ಐತಿ. ಸೊ ಇಷ್ಟ ನೋಡ್ರಿ ಆಲ್ರೆಡಿ ಖಾಲಿ ಆಯ್ತು. 1 ನಿಮಿಷ 2 ನಿಮಿಷ ಆಗಿರ್ಬೋದು ಪ್ಲೇಟ್ ತಂದು, ನಾನು ಆಲ್ರೆಡಿ ಖಾಲಿ ಆಗೈತಿ. ಆ್ಯಂಡ್ ಈ ಪ್ಲೇಟು ಖಾಲಿ ಆಲ್ಮೋಸ್ಟ್. ಮಮ್ಮಿ ಏನ್ರಿ ವಿಶೇಷ ಟಿಪ್ಪಣಿ? ಸ್ವಲ್ಪ ಜೋರು ಮಾತಾಡಬೇಕು. ಏನು ವಿಶೇಷ ಟಿಪ್ಪಣಿ ಇಲ್ಲ, ಭಾಳ ಸಾಫ್ಟ್ ಐತಿ, ಅದ್ರ ಬಗ್ಗೆ ಮತ್ತೆ ಬೇರೆ ಮಾತಿಲ್ಲ. ಹಾಂ, ಒಂದ್ಸಲ ಅಂತೂ ಟ್ರೈ ಮಾಡ್ಬೋದು. ಸೊ ಈಗ ನಾವು ವಿಶಾಲ್ ಇಡ್ಲಿ ಸೆಂಟ್ರಿಂದ ಗೋಪಿ ಇಡ್ಲಿ ಸೆಂಟ್ರ್ ಹೊಂಟೀವಿ. ಆ್ಯಂಡ್ ವಿಶಾಲ್ ಇಡ್ಲಿ ಸೆಂಟ್ರ್ ಬಗ್ಗೆ ಸ್ವಲ್ಪ ಮಾತು ಹೇಳ್ಬೇಕು ನಾನು. ಅದು ಸ್ಟಾರ್ಟ್ ಆಗಿ 36 ವರ್ಷ ಅದು, 36 years. ನಾ 36 years, ನನ್ನ ಏಜು ಇಲ್ಲ ಅಷ್ಟು. ಅದಕ್ಕಿಂತ ಮುಂಚೆ ನಾ ಹುಟ್ಟೋಕ್ಕಿಂತ ಮುಂಚೆನ ಆ ಇಡ್ಲಿ ಸೆಂಟ್ರ್ ಇತ್ತು. ನಾ ಸಣ್ಣಗಿದ್ದಾಗ ನೋಡ್ತಿದ್ದೆ, ಸ್ಮಾಲ್ ಅಂಗಡಿ ಅಂದ್ರೆ ಹೊರಗೆ ಒಂದು ಸ್ಟಾಲ್ ಹಚ್ತಿದ್ರು ಅವರು. ಈಗ 2000 ಒಳಗೆ ಅವ್ರಿಗೆ ಅದು ಮಠ್ ಅವ್ರ ಅಂಗಡಿ ಕೊಟ್ಟಾರಂತೆ. ಇನ್ನೂ ಬಾಡಿಗೆಗೆ ಐತೆ ಅಂಗಡಿ, ಬಟ್ ಮಠ್ ಅವ್ರಿಂದ ಅಂಗಡಿ ಐತಿ. ಒನ್ ಟೈಪ್ ಅವ್ರಿಗೆ ಒಂದು ಆಶೀರ್ವಾದ ಇದ್ದಾಗ. ಸೊ 36 ವರ್ಷ ಆಫ್ ಸಕ್ಸಸ್ಫುಲಿ ರನ್ನಿಂಗ್ ವಿಶಾಲ್ ಇಡ್ಲಿ ಸೆಂಟರ್. ಎಕ್ದಮ್ ಬೆಸ್ಟ್ ಸ್ಮೂತ್ ಇಡ್ಲಿ ಇತ್ತು. ಬೆಣ್ಣೆ ಇಡ್ಲಿ ರೆಕಮೆಂಡ್ ಮಾಡ್ತೀನಿ ನಾನು. ಆ್ಯಂಡ್ ಅವ್ರ ಕಡೆ ಸಿಗೋದು ಬರೀ ಇಡ್ಲಿ, ನಾರ್ಮಲ್ ಇಡ್ಲಿ ಆ್ಯಂಡ್ ಬೆಣ್ಣೆ ಇಡ್ಲಿ ಅಷ್ಟು. ಆ್ಯಂಡ್ ಟೀ ಸಿಗ್ತೈತಿ, ವಡ ಎಲ್ಲ ಸಿಗೋದಿಲ್ಲ. ಸೊ ಇಷ್ಟೆಲ್ಲ ಜಾಣಕಾರಿ ಸ್ವಲ್ಪ ನಾ ಅವ್ರಿಗೆ ಮಾತಾಡಿ ತಗೊಂಡೆ. ಆ್ಯಂಡ್ ನೀವು ಡೆಫಿನೆಟ್ಲಿ ಮಠ್ ಸೈಡ್ ಬಂದ್ರೆ ಈ ಇಡ್ಲಿ ತಿನ್ರಿ, ಚಲೋ ಅನ್ಸಿತ್ತು. ಆ್ಯಂಡ್ ಈಗ ನೆಕ್ಸ್ಟ್ ನಾವು ಹೊಂಟಿವಿ ಗೋಪಿ ಇಡ್ಲಿ ಸೆಂಟರ್, ವಿಚ್ ಈಸ್ ಗಣೇಶ್ ಪೇಟ್. ಅಲ್ಲಂತೂ ನಾ ತಿಂದಿನ ಮುಂಚೆ, ಬಟ್ ನಿಮಗೆ ತೋರಿಸೋಣ ಈಗ ಹೆಂಗೈತಂತೆ. ಆ್ಯಂಡ್ ಇನ್ನೂ ಮಟ್ಟ ಅದೇ ಟೇಸ್ಟ್ ಐತಿಲ್ಲೋ ನೋಡೋಣ. ನಾ ಈಗ ಗೋಪಿ ಇಡ್ಲಿ ತಿನ್ನಲ್ದ 2 ವರ್ಷ ಆತೇನೋ ಆಲ್ಮೋಸ್ಟ್. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಅವಾಗ ತಿಂದಿದ್ದೆ, ಈಗ ತಿನ್ನಿಲ್ಲ. ಸೊ ಈಗ ಹೋಗಿ ತಿನ್ನೋಣ ಅಂತ. ನಮ್ಮ ಮಮ್ಮಿ ಡ್ಯಾಡಿಗೆ ಅದು ಭಾಳ ಸೇರ್ತದೆ ಅಲ್ಲಿ ವಡ, ಸ್ಪೆಷಲಿ ನಮ್ಮ ಅಣ್ಣ ಬೆಂಗಳೂರಿನಾಗ ಅದಾನ. ಸೊ ಹುಬ್ಳಿನಾಗ ಇಲ್ಲ ಈಗ. ಸೊ ಅವ್ನು ಬ್ಯಾಡ್ ಲಕ್, ಯಾಕಂದ್ರೆ ಅವ್ನಿಗೆ ಇಡ್ಲಿ ಅಂದ್ರೆ ಭಾಳ ಸೇರ್ತಾವ. ಅವ್ನಿಗೆ ಇಡ್ಲಿ, ಅವ ಎಲ್ಲಿ ಹೋದ್ರು ಇಡ್ಲಿ ವಡನ ತಿಂತಿರ್ತಾನೆ. ಸೊ ಈ ಗೋಪಿ ಇಡ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಏನೈತಿ ಅಲ್ಲಿ, ಪ್ರೈಸ್ ಏನೈತಿ ಎಲ್ಲ ನೋಡೋಣ ಅಂತ. ಆ್ಯಂಡ್ ಇದೆರಡು ನಾನು ಜಸ್ಟ್ ಲೈಕ್ ಕಂಪ್ಯಾರಿಸನ್ ವಿಡಿಯೋ ಮಾಡಾಕತ್ತೀನಿ, ಅಂದ್ರೆ ಯಾವ್ದು ಬೆಸ್ಟ್ ಐತಿ ಇಡ್ಲಿ ಅಂತ ಹೇಳಿ ನೋಡೋಣ. ಇದು ಒಂದು ಟೈಪ್ ತಂದ್ರೊಳಗೆ ಇದು ಚಲೋ ಅನಿಸ್ತು ನಂಗೆ. ಸೊ ಈ ಗೋಪಿ ಒಳಗೆ ಹೆಂಗೈತಿ ಅದನ್ನ ನೀವು ನೋಡ್ರಿ. ಸೊ ಈಗ ಜಸ್ಟ್ ನಾ ಗೋಪಿ ಇಡ್ಲಿ ಸೆಂಟರ್ ರೀಚ್ ಆಗೀನಿ. ಆ್ಯಂಡ್ ಇಲ್ಲೇ ನಾನು ನನ್ನ ಬೆಸ್ಟ್ ಫ್ರೆಂಡ್ ಸುದರ್ಶನಿಗೆ ಮೀಟ್ ಆಗೀನಿ. ನಾನು ಟ್ಯಾಟೂ ಮಾಡಿದ್ರಲ್ಲ ಅವರು. ಸೊ ಅವ್ರು ಇಲ್ಲಿ ಇಡ್ಲಿ ವಡ ತಿನ್ನಾಕ ಬಂದಾರ. ಸೊ ಅವರಿಗೂ ಕೇಳೋಣ ಹೆಂಗೈತಿ, ಎಷ್ಟು ವರ್ಷದಿಂದ ಅವ್ರು ತಿನ್ನಾಕತ್ತಾರ ಅಂತಿಲ್ಲೇ. ಹಾಯ್ ಸುದರ್. Hi. ಸೊ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಇಡ್ಲಿ ತಿನ್ನಾಗತ್ತು? It's been many years, like actually we are having idli here. ಎಷ್ಟು ವರ್ಷ? Maybe some 7-8 years. 7-8 years. ಮತ್ತೆ ಯಾರ್ಯಾರು ಬಂದಿರಿ ಈಗ ತಿನ್ನಕ್ಕೆ? ಭರತ್. ಹಾಯ್ ಭರತ್. ಸೊ ಭರತ್ ಆ್ಯಂಡ್ ಸುದರ್ಶನ್ ಇಲ್ಲಿ ಇಡ್ಲಿ ತಿನ್ನಕ್ಕೆ ಬಂದಾರ. ಭರತ್, ಇಲ್ಲಿ ಇಡ್ಲಿ ಯಾಕೆ ಸೇರ್ತದೆ ನಿಮಗೆ? ಚಲೋ ಮಾಡ್ತಾರೆ. ಚಲೋ ಮಾಡ್ತಾರ. ಇಡ್ಲಿ ಎಲ್ಲ ಚಲೋ ಇರ್ತದೆ. ಮನಿ ಟೈಪ್ ಇರ್ತಾವ. ಮನಿ ಟೈಪ್ ಇರ್ತದೆ. ಮನಿ ಟೈಪ್. ಆ್ಯಂಡ್ ವಡ ಯಾಕೆ ಸೇರ್ತದೆ? ವಡ ಕ್ರಿಸ್ಪಿ ಇರ್ತದೆ. ಕ್ರಿಸ್ಪಿ. ಆ್ಯಕ್ಚುಲಿ ಗೋಪಿ ವಡ ಫೇಮಸ್ ಯಾಕಂದ್ರೆ ಅದು ಕ್ರಿಸ್ಪಿ ಇರ್ತದೆ ಭಾಳ. ಸೊ ಅದ್ರ ಟೆಕ್ಸ್ಚರಿಗೆ ಇಲ್ಲಿ ಎಲ್ಲರೂ ಬರೋದು. ಅವ್ರದಂತೂ ಕೇಳಿದ್ರಿ. ಈಗ ನಾವು ತಿನ್ನೋಣ, ನಿಮಗೆ ತೋರಿಸ್ತೀನಿ ಹೆಂಗೈತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾ ಯಾವಾಗಲೂ ಇಲ್ಲಿ ಟ್ರೈನ್ಲಿಂದ ಬರ್ತಿದ್ದಲ್ಲ ರೈಲ್ವೆ ಸ್ಟೇಷನ್. ಆ್ಯಂಡ್ ಡೈರೆಕ್ಟ್ಲಿ ನಾವು ಅವ್ರಿಗೆ ಈ ಗೋಪಿ ಇಡ್ಲಿ ಕರ್ಕೊಂಡು ಬರ್ತಿದ್ವಿ. ಅವ ಇಲ್ಲಿ ಬಂದು ತಿಂತಿದ್ದ ಇಡ್ಲಿ ಆ್ಯಂಡ್ ವಡ ಏನೋ. ಸೊ ದಟ್ಸ್ ವೈ ಸ್ವಲ್ಪ ಅಣ್ಣಾಗಿ ಮಿಸ್ ಮಾಡಾಕಿದ್ದೀನಿ. ಬಟ್ ಈಗ ಹೋಗಿ ಫಸ್ಟ್ ಇಡ್ಲಿ ತಗೊಳ್ಳೋಣ, ಸೊ ದಟ್ ಐ ಕ್ಯಾನ್ ಶೋ ಯು ಗೈಸ್ ಹೆಂಗೈತಿ ಅಂತ. ಎಷ್ಟಾದ್ರಿ ಅಣ್ಣ ನಿಮ್ಗೆ? हाँ मम्मी
ಸೊ ಮಮ್ಮಿ ಈಗ ಗೋಪಿ ಇಡ್ಲಿ ವಡ ಟ್ರೈ ಮಾಡಾಕ್ತಾರೆ. ಮಮ್ಮಿ ವಡ ಹೆಂಗ್ ಕ್ರಿಸ್ಪಿ ಐತೋ ಇಲ್ಲೋ? ಟ್ರೈ ಮಾಡ್ತೀನಿ ಜಸ್ಟ್ ಈಗ. ಅಲ್ಲ ನೀವು ಕಟ್ ಮಾಡಿದಾಗ ಕ್ರಿಸ್ಪಿ ಅನ್ನಿಸ್ತೋ ಇಲ್ಲೋ? ಕಟ್ ಮಾಡಿದಾಗ ಕ್ರಿಸ್ಪಿ ಅನ್ನಿಸ್ತು. ಹಾಂ, ಸೌಂಡ್ ಕೇಳಿಸ್ತು? ನಂಗೆ ಕೇಳಿಸಿಲ್ಲ, ಮಾರ್ಕೆಟ್ ಒಳಗೆ ಅದಾವಿಲ್ಲ. ಕುಡು ಸೌಂಡ್ ಬರ್ತೈತಿ. ಓಕೆ, ವಡ ಸ್ಟಾರ್ಟಿಂಗ್ ದೊಡ್ಡ ಇರ್ತಿದ್ದು, ಇಡ್ಲಿ ಸೈಜ್ ಇರ್ತಿದ್ದು. ಈಗ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡ್ಯಾರ ನಾವು, ಸಣ್ಣ ಮಾಡ್ಯಾರ ಸೈಜ್. ಇಡ್ಲಿ ಸೈಜ್ ಅಷ್ಟೇ ಐತಲ್ಲ? ಇಡ್ಲಿ ಸೈಜ್ ಅಷ್ಟೇ ಐತಿ. ಓಕೆ, ಸೊ ವಡ ಸಣ್ಣ ಆಗ್ಯಾವ. ಅಂಡ್ ಇಲ್ಲಿ ವಡ ಸ್ಪೆಷಾಲಿಟಿ ಅಂದ್ರೆ ಕ್ರಿಸ್ಪಿನೆಸ್ ಇದ್ರದ್ದು. ಸೊ ಇಟ್ಸ್ ಸೂಪರ್ ಕ್ರಿಸ್ಪಿ ಆಕ್ಚುಲಿ. ಸೊ ಅದ್ರ ಸಂಬಂಧ ಇಲ್ಲಿ ಭಾಳ ಜನ ಬರ್ತಾರೆ. ಆಸ್ ಯು ಸಾ ನನ್ನ ಫ್ರೆಂಡು ಹೇಳ್ದಲ್ಲ, ಸೊ ಅವ್ರ ವಡ ಸಂಬಂಧ ಇಲ್ಲಿ ಬರ್ತಾರಂತ. ಸೊ ಚಟ್ನಿ ನೋಡ್ರಿ ಸ್ವಲ್ಪ ಗಟ್ಟಿ ಐತಿ ಕಂಪೇರ್ಡ್ ಟು ವಿಶಾಲ್ ಇಡ್ಲಿ ಚಟ್ನಿ. ಸೊ ಚಟ್ನಿ ಹೆಂಗಿದೆ ಮಮ್ಮಿ? ಚಟ್ನಿ ನನಗೆ ಅಲ್ಲಿ ಚಲೋ ಅನಿಸ್ತು. ಅಲ್ಲಿ ಚಲೋ ಅನಿಸ್ತು. ಓಕೆ, ಸೊ ಇದ್ರೊಳಗೆ ಪುಟಾಣಿ ಜಾಸ್ತಿ ಐತು, ಏನು ಜಾಸ್ತಿ ಐತಿ ಈ ಚಟ್ನಿನಾಗ? ಟೇಸ್ಟ್ ನನಗೆ ಅದು ಚಲೋ ಅನಿಸ್ತು. ಟೇಸ್ಟ್ ಅದು ಚಲೋ ಐತೆ. ಓಕೆ, ಈಗ ನಾನು ಇಡ್ಲಿ ಟ್ರೈ ಮಾಡಾಕತ್ತೀನಿ. ಆಲ್ದೋ ನಾನು ಇದು ಆಲ್ರೆಡಿ ತಿಂದಿನ ಮುಂಚೆ, ಬಟ್ ಭಾಳ ವರ್ಷ ಆತಲ್ಲ, ಸೊ ಟೇಸ್ಟ್ ಸೇಮ್ ಐತೋ ಚೇಂಜ್ ಮಾಡ್ಯಾರ ನೋಡೋಣ ಅಂತ. ಆಸ್ ಡ್ಯಾಡಿ ಸೆಡ್, ಇಲ್ಲೇ ಅವ್ರು ಬಾರೀಕ್ ರವ ಯೂಸ್ ಮಾಡ್ಯಾರ. ಇದ್ರೊಳಗೆ ಸಣ್ಣ ರವ ಇರ್ತದಲ್ಲ, ಏಕ್ದಮ್ ಫೈನ್ ರವ ಇರ್ತದಲ್ಲ, ಅದು ಯೂಸ್ ಮಾಡ್ಯಾರ. ಸೊ ಇಡ್ಲಿ ಸ್ವಲ್ಪ ಜಾದ ನಿಮ್ಗಂದ್ರೆ ಸ್ವಲ್ಪ ಜಾಸ್ತಿ ನಿಮ್ಗೆ ಸಾಫ್ಟ್ ಅನ್ಸ್ಬೋದು. ಬಟ್ ಇದು ಇಡ್ಲಿ ಟೆಕ್ಸ್ಚರಲ್ಲಿ ಬೆಣ್ಣೆ ಇಡ್ಲಿ ಒಳಗೆ ನೀವು ತಿಂತಿರಲ್ಲ, ಬೆಣ್ಣೆ ಇಡ್ಲಿ ಒಳಗೆ ಇದೇ ಟೆಕ್ಸ್ಚರ್ ಸಿಗ್ತದೆ ನಿಮಗೆ, ಯಾಕಂದ್ರೆ ಸಾಫ್ಟ್ ಆಗಿರ್ತದೆ ಬೆಣ್ಣೆ ಹಾಕಿ. ಆ್ಯಂಡ್ ಈಗ ವಡ ನೋಡೋಣ. ಚಟ್ನಿ ಇಲ್ಲೇ ಖಾರ ಐತಿ. ಸೊ ನಂಗೆ ಅಲ್ಲಿ ಚಟ್ನಿ ಸ್ವಲ್ಪ ಜಾಸ್ತಿ ಸೇರ್ತಿ, ಯಾಕಂದ್ರೆ ಅಲ್ಲೇ ಸ್ಮೂತ್ ಐತಿ ಚಟ್ನಿ. ಈ ಚಟ್ನಿ ಸ್ಮೂತ್ ಐತಿ ಬಟ್ ಖಾರ ಜಾಸ್ತಿ ಅನ್ನಿಸ್ತು ನಂಗೆ. ಅಲ್ಲಿ ಚಟ್ನಿ ಅಂದ್ರೆ ನೀವು ಜಾಸ್ತಿ ಹಚ್ಕೊಂಡು ತಿನ್ಬೋದು. ಸೊ ಇದು ವಡ ವಿಚ್ ಈಸ್ ದ ಕ್ರಿಸ್ಪಿಯೆಸ್ಟ್ ವಡ ಎವರ್. ಸೊ ವಡ ಟೇಸ್ಟ್ ಸೇಮ್ ಐತಿ, ಅಪಾರ್ಟ್ ಫ್ರಮ್ ಸೈಜ್ ಸಣ್ಣ ಐತಿ, ಬಟ್ ವಡ ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಐತಿ. ನಿಮ್ಗೇನು ಹೇಳ್ಬೇಕಂದ್ರೆ ಅಲ್ಲಿ ಬೆಣ್ಣೆ ಇಡ್ಲಿ ಸೇರ್ತು, ಇಲ್ಲಿ ವಡ ಸೇರ್ತು. ಆ್ಯಂಡ್ ಇಲ್ಲಿ ಇಡ್ಲಿ ಆಲ್ಮೋಸ್ಟ್ ಬೆಣ್ಣೆ ಇಡ್ಲಿ ಟೈಪ್ ಐತಿ, ಯಾಕಂದ್ರೆ ಬಾರೀಕ್ ರವ ಐತಿ ಇದ್ರಾಗ ಆ್ಯಂಡ್ ಸಾಫ್ಟ್ ಐತಿ. ಸೊ ಡ್ಯಾಡಿಗೆ ಇಲ್ಲಿ ಇಡ್ಲಿ, ಇದು ನಾರ್ಮಲ್ ಇಡ್ಲಿ ಇಲ್ಲಿದ್ದು ಸೇರ್ತು, ಬಟ್ ಬೆಣ್ಣೆ ಇಡ್ಲಿ ಅಲ್ಲಿದ್ದು ಎಲ್ಲರಿಗೂ ಸೇರ್ತು ನಮಗೆ. ಸೊ ಇವ್ರದ್ದು ಗೋಪಿ ಇಡ್ಲಿ ಸೆಂಟ್ರ್ ಇಲ್ಲಿ ಓಪನ್ ಆಗಿ 25 ಇಯರ್ಸ್, ಅದು 25 ವರ್ಷದಿಂದ ಇವ್ರ ಶಾಪ್ ಐತಿ. ಮೊದಲು ಇವ್ರ ಶಾಪ್ ಅಲ್ಲಿತ್ತು, ಸಣ್ಣ ಶಾಪ್ ಇತ್ತು. ಸೊ ಅಲ್ಲ ಶಾಪ್ ಇದ್ದಾಗಿನ ನಾವು ಇಲ್ಲಿ ತಿಂತೀವಿ. ಆ್ಯಂಡ್ ಈಗ ಇಲ್ಲಿ ಶಾಪ್ ಮಾಡ್ಯಾರ, ಸ್ವಲ್ಪ ದೊಡ್ಡ ಶಾಪ್ ತೊಗೊಂಡು ಮಾಡ್ಯಾರ. ಆಲ್ಮೋಸ್ಟ್ ಕ್ರೌಡ್ ನೋಡ್ಬೋದು ನೀವು, ಭಾಳಷ್ಟು ಕ್ರೌಡ್ ಐತಿಲ್ಲೇ. ಸೊ ಇಷ್ಟು ಎರಡು ಸೇರಿ 22 ರೂಪೀಸ್ ಆಯ್ತು. 10 ರೂಪೀಸ್ ಇಡ್ಲಿ ಆ್ಯಂಡ್ 12 ರೂಪೀಸ್ ವಡ, ಸಿಂಗಲ್ ತೊಗೊಂಡಿವಿ ನಾವು. ಸೊ ನೀವು ಕಂಪೇರ್ ಮಾಡ್ಬೋದು, ನಿಮಗೆ ಎಲ್ಲಿ ನಿಮಗೆ ಟೇಸ್ಟ್ ಸೇರ್ತದೆ, ಎಲ್ಲಿ ಬರ್ಬೇಕು ಅನ್ನಿಸ್ತಿದೆ, ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಹ್ಯಾವ್. ಟೇಸ್ಟ್ ಆ್ಯಂಡ್ ಕಾಸ್ಟ್ ನೀವು ಕಂಪೇರ್ ಮಾಡಿ ನಿಮ್ಗೆ ಎಲ್ಲಿ ಸೇರ್ತದೆ ಅಲ್ಲಿ ಬಂದು ತಿನ್ರಿ. ನಾವಂತೂ ಟೇಸ್ಟ್ ಆ್ಯಂಡ್ ಕಾಸ್ಟ್ ಒಳಗೆ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ನಮಗೆ ಎಲ್ಲಿ ಟೇಸ್ಟ್ ಜಾಸ್ತಿ ಅನ್ನಿಸ್ತಿದೆ ಅಲ್ಲಿ ಹೋಗಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ತಿಂತೀವಿ. ಸೊ ಯಾ, ದಿಸ್ ವಾಸ್ ಮೈ ರಿವ್ಯೂ. ನಂಗೆ 2 ಇಡ್ಲಿ ಒಳಗೆ ಆಲ್ಮೋಸ್ಟ್ 2 ಐಟಮ್ಸ್ ಸೇರ್ತು, ಬಟ್ ಬೆಣ್ಣೆ ಇಡ್ಲಿ ವಾಸ್ ದ ಟಾಪ್ ನಾಚ್, ನಂಗೆ ಬದ್ ಭಾಳ ಸೇರ್ತು. ಸೊ ಇದು ಸ್ಟೇಷನ್ ರೋಡಿಂದ ಸ್ಟ್ರೇಟ್ ಬರ್ತಿರಲ್ಲ, ಇಲ್ಲಿ ಈ ಸೈಡ್ ಒಳಗೆ ಲೆಫ್ಟ್ ಹೋದ್ರೆ ಗಣೇಶ್ ಪೇಟ್, ಆ್ಯಂಡ್ ಇಲ್ಲಿಂದ ಸ್ಟ್ರೇಟ್ ಬಂದ್ರೆ ದ್ಯಾಟ್ ಈಸ್ ಗೋಪಿ ಇಡ್ಲಿ ಸೆಂಟರ್. ಸೊ ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಮತ್ತೆ CBT ಬರ್ತಿದ್ದಿ. ಸೊ ಇದು ಭಾಳ ಈಸಿ ಐತಿ ಲೊಕೇಟ್ ಮಾಡಕ್ಕೆ ನಿಮಗೆ. ಒಂದು ಸ್ವಲ್ಪ ಬೋನಸ್ಸು ಸ್ವಲ್ಪ ಕೊಡೋಣ ಅಂತ ಮಾಡಿದೆ ಇದ ವಿಡಿಯೋನಾಗ, ಯಾಕಂದ್ರೆ ಇಲ್ಲಿ ಬಾರ್ ನಾ ಬರಕ್ಕೆ ಆಗೋದಿಲ್ಲ. ಸೊ ಇದು ಮ್ಯಾದರೋಣಿನಾಗ ಹುಸೇನಿ ಗಿರ್ಮಿಟ್ ಅಂತ, ಇವರು ಭಾಳ ಚಲೋ ಚುರ್ಮುರಿ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದು ಭಾಳ ಫೇಮಸ್ ಐತಿ. ಇದು ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆಲ್ಲ ಗೊತ್ತೈತಿ ಹುಬ್ಳ್ಯಾಗ. ಇವತ್ತು ಮಾಡೋದಂದ್ರೆ ಏನು, ಅವ್ರು ಸಿಗೋದು ಲಕ್ಕಿ. ಹಾ, ಗೊತ್ತಾಯ್ತು, ಲಾಟ್ರಿ ಸಿಕ್ಕಂಗ. ಯಾಕಂದ್ರೆ ನಾವು ತಿನ್ನಾಕ ಬರ್ಬೇಕಂದ್ರೆ ಸಿಗಂಗಿಲ್ಲ, ಅವ್ರು ಸಿಗುದಿಲ್ಲ. ನೀವು ಪ್ಲಾನ್ ಮಾಡಿ ಬಂದಾಗ ಅದಕ್ಕೆ ಇವತ್ತು ವಿಡಿಯೋ ಮಾಡಿಬಿಡು. ಇವತ್ತು ಇದ ವಿಡಿಯೋ ಒಳಗೆ ನಾ ಇದು ಇನ್ಕ್ಲೂಡ್ ಮಾಡಾಕತ್ತೀನಿ. ಭಾಳ ಕಡಿಮೆ, ಎಷ್ಟು 5 ರೂಪಾಯಿ ಆಯ್ತು. ಎಷ್ಟು ವರ್ಷ ಆತ್ ಮಮ್ಮಿ ನಾವು ತಿನ್ನಾಕತ್ತಿಲ್ಲ? 35 ವರ್ಷ ಆತ. ಹಾ, ನಾ ಹುಟ್ಟಿರ್ಲಿಲ್ಲ ಅವಾಗಿನ ತಿಂತಾರ. ನಾವು ಬೆಳಗಾವ್ದಾಗಿದ್ದಾಗ ಡ್ಯಾಡಿ ತಗೊಂಡ್ಬರ್ತಿದ್ರು ಅಲ್ಲಿಂದ. ಹಾ, ಸೊ ಏನ್ ಎಷ್ಟು ಇತ್ತು ಮ್ಯಾಮ್ ಮೊದ್ಲು ಕಾಸ್ಟ್ ಇದ್ರದ್ದು? 5 ರೂಪಾಯಿ ಇತ್ತು. ಅಂದ್ರೆ ಈ ಹುಸೇನಿ ಬಗ್ಗೆ ನಾವು ಐಡಿಯಾ ಮಾಡಿರ್ಲಿಲ್ಲ, ಬಟ್ ಅವ್ರು ಸಿಗೋದ ಇಷ್ಟ ಕಷ್ಟ. ಸೊ ಅವ್ರಿಗೆ ನೋಡಿ ನಾನು ಮಮ್ಮಿ ಹೇಳಿದ್ರು ತಗೊಂಡ್ಬಿಡಿ ಇದು ವಿಡಿಯೋನಾಗ, ಮತ್ತೆ ಅವ್ರು ಸಿಗೋದ್ ನಿಮ್ಗೆ ಭಾಳ ಅಪ್ರೂಪ್ ಅಂತ. ಅವ್ರು ಹೆಂಗ್ ಗೊತ್ತ, ರಂಜಾನ್ ಇದು ಕಾಣಿಸ್ತಿಲ್ಲ ಚಂದಮಾಮ, ಹಂಗ ಅವ್ರು ಇರುದಿಲ್ಲ, ಆಕ್ಚುಲಿ ಇರೋದಿಲ್ಲ. ಅವ್ರು ಖಾಲಿ ಇರ್ತಾರ, ಬಟ್ ಅಂಗಡಿ ಹಚ್ಚೋದಿಲ್ಲ, ಇಲ್ಲಿ ಕಾಣಿಸ್ತಿರ್ತಾರ ನಮಗ. ಸೊ ಅವ್ರು ಯಾವಾಗ್ರಿ ಒಂದ್ಸಲಿ ಬರುದು. ಸೊ ಅದಕ್ಕೆ ಇವತ್ತಿಂದ ಇಡ್ಲಿ ತಿಂದು ಹೊಟ್ಟಿ ತುಂಬಿತಿ, ಬಟ್ ಸ್ಟಿಲ್ ಇದು ತಿನ್ನಾಗತ್ತೀವಿ. ಸೊ ಇಮ್ಯಾಜಿನ್ ಎಷ್ಟು ಟೇಸ್ಟಿ ಇರ್ತದೆ ಅದು. ಬೆಸ್ಟ್ ಇದು ಒನ್ ಆಫ್ ದ ಬೆಸ್ಟ್ ಚುರ್ಮುರೀಸ್ ನಾ ಹೇಳ್ತೀನಿ. ಅಂಡ್ ಅವ್ರ ಕಡೆ ಜೈನ್ ಚುರ್ಮುರಿನೂ ಸಿಗ್ತಿತ್ತು ಸ್ಪೆಷಲ್, ಯಾಕಂದ್ರೆ ಹುಬ್ಳಿನಾಗ ಜೈನ್ ಮತ್ತು ಮಾರ್ವಾಡಿ ಜನ ಭಾಳ ಅದಾರ. ಸೊ ಅವ್ರ ಬಿನಾ ಉಳ್ಳಾಗಡ್ಡಿ, ಬಿನಾ ಲಸುಣ್ ಅದೆಲ್ಲ ಬ್ಯಾಡ್ ಅಂತಾರಲ್ಲ, ಸೊ ಅದು ಅಂತ ಜೈನ್ ಚುರ್ಮುರಿನೂ ಸಿಗ್ತಾವ ಇವ್ರ ಕಡೆ. ಇಲ್ಲಿ ಆಕಳ ಎಲ್ಲ ಕುಂತಿರ್ತಾವ ನೋಡ್ರಿ ಮ್ಯಾದರೋಣಿನಾಗ, ಅದ್ರ ಮುಂದೆ ಐತೆ ಅವ್ರ ಶಾಪ್, ಇಲ್ಲೇ ಬ್ಯಾಂಬೂ ಶಾಪ್ ಕಡೆನ. ಸೊ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡ್ರಿ. ನಾಕಿ ಇದ್ದಾಗಿನ ತಿಂದಿನಿ ನಾನು. ಸೊ ಇದ್ರ ಜೋಡಿ ನಂದು ಒಂದು ಸ್ವಲ್ಪ ಭಾಳಷ್ಟು ಮೆಮ್ರೀಸ್ ಅದಾವ. ಸೊ ಇದು ಚುರ್ಮುರಿ ತಿನ್ನೋದು ಸ್ಟೈಲ್ ಹಿಂಗೆ ಆ್ಯಕ್ಚುಲಿ.
ಟಾಪ್ ನಾಚ್. ಭಾಳ ಸಿಂಪಲ್ ಪ್ರೊಸೀಜರ್ ಅವ್ರು ಮಾಡೋದು. ಮನ್ಯಾಗ ಮಾಡಕ್ ಟ್ರೈ ಮಾಡಿದ್ರೆ ಬರುದಿಲ್ಲ. ನಾ ಭಾಳ ಸಲ ಟ್ರೈ ಮಾಡೀನಿ. ಆಕ್ಚುಯಲ್ ಗಿರ್ಮಿಟ್ ತಿನ್ಬೇಕಂದ್ರೆ ಸ್ಪೂನ್ ಎಲ್ಲ ಯೂಸ್ ಮಾಡಬೇಡ್ರಿ, ಇದಕ್ಕೆ ಹಿಂಗ ತಿನ್ಬೇಕು. ಎಲ್ಲೈತೆ ಹೇಳ್ರಿ ಜನರಿಗೆಲ್ಲರಿಗೂ. ಕಾಮಣ್ಣ ಕುಂದ್ರಸ್ತಾರ ನೋಡ್ರಿ, ದೊಡ್ಡ ಕಾಮಣ್ಣ ಕುಂದ್ರಸ್ತಾರ, ಅಲ್ಲೇ ನಿಂದಿರ್ತಾನೆ. ಸೊ ಇದು ಗಿಂಬು ಇಟ್ಟಿರ್ತಾರಲ್ಲ ಅಲ್ಲೇ. ಎಲ್ಲೈತೆ ಅಂಗಡಿ ತೋರಿಸ್ರಿ ಸ್ವಲ್ಪ ನೋಡ್ರಿ. ಅವರ ಹುಸೇನಿ ಅವರ ಮಾಡಾಕತ್ತಾರ ನೋಡ್ರಿ. ಮಹಾರಾಜ ಇದ್ದಂಗ್ರಿ. ಅವ್ರು ಸಿಗುದ ರೇರ್ ನಾವ್ ಹೇಳಿದ್ರಲ್ಲ, ಅವಶ್ಯಕತೆ ಇರ್ತೈತಿ ಅವಾಗ ಅಷ್ಟ ಬರ. ಸೊ ಅವ್ರು ಮಾಡಾಕತ್ತಾರ ನೋಡ್ರಿ ಓಲ್ಡ್ ಸ್ಟೈಲ್ ಒಳಗ್ ಬಹಳ ಇರ್ಬೋದು. ಓಕೆ 35 ಮಾಡ್ಲಿಕ್ಕಿಲ್ಲ, 35 ಮಾಡಿದ್ರೆ ಮತ್ತೆ ಯಾರು ಜನ ಬರೋದಿಲ್ಲ. ಇಲ್ಲ ಆ ಗಾಡಿ ಕಂಡ್ರೆ ನೀವು ನಿಂತು ಬಿಡ್ರಿ ಇಲ್ಲೇ, ಕಂಡಿಲ್ಲ ಅಂದ್ರೆ ನೀವು ಸೀದಾ ಇಲ್ಲಿಂದ ಮಾರ್ಕೆಟ್ ಇಲ್ಲ ಮನೆಗೆ ಹೋಗ್ಬೋದು. ಸೊ ಇವತ್ತು ಎಲ್ಲೆಲ್ಲಿ ಹೋಗಿದ್ವಿಲ್ಲ ಅಲ್ಲೆಲ್ಲ ಕಡೆ ನಾನು ನಮ್ಮ ಅಣ್ಣಂಗೆ ಮಿಸ್ ಮಾಡೀನಿ. ಫಿರೋಸ್ ನನಗೆ ಭಾಳ ಮಿಸ್ ಮಾಡಿದೆ ಇವತ್ತು. ಯಾಕಂದ್ರೆ ಇವೆಲ್ಲ ನಮ್ಮ ಅಣ್ಣನ ಫೇವ್ರೇಟ್ ತಿನಿಸು ತಿಂಡಿ ಅಂತಾರಲ್ಲ. ಸೊ ಇವೆಲ್ಲ ಅವನಿಗೆ ಫೇವ್ರೇಟ್. ಇಡ್ಲಿ ಅಂದ್ರೆ ಅವ್ನಿಗೆ ಭಾಳ ಪ್ರೀತಿ. ಹೊರಗಿಂದ ಇಡ್ಲಿ ಭಾಳ ಪ್ರೀತಿ, ವಡಾ ಭಾಳ ಪ್ರೀತಿ. ಆ್ಯಂಡ್ ಪ್ಲಸ್ ಅದು ಹುಸೇನಿದಂತೂ ಅವ ಮ್ಯಾನ್ ಹುಬ್ಳ್ಯಾಗಿದ್ದಾಗ ಸ್ಟಾರ್ಟಿಂಗ್ ಡೇಲಿಂದ ಎಂಡ್ ಡೇ ಅವ ತಿಂದು ಹೋಗ್ತಾನೆ. ಒಟ್ಟು ಬಂದಾಗರೆ ತಿಂತಾನೆ, ಇಲ್ಲಾಂದ್ರೆ ಬೆಂಗಳೂರು ಹೋಗುವಾಗರೆ ತಿಂತಾನೆ. ಸೊ ನಮ್ಗೆಲ್ಲರಿಗೂ ಹುಸೇನಿ ಅಂದ್ರೆ ಭಾಳ ಇಷ್ಟ. ಅವನಿಗೂ ಗಿರ್ಮಿಟ್, ಅವ್ನು ಚುರುಮುರಿ, ಹುಸೇನಿ ಅಲ್ಲ ಹುಸೇನಿ ಮಾಡೋ ಚುರುಮುರಿ ಭಾಳ ಪ್ರೀತಿ ನಮ್ಗೆ. ವಿ ರಿಯಲಿ ಮಿಸ್ಡ್ ಯು. ಸ್ಪೆಷಲಿ ನಾ ಎಲ್ಲೆಲ್ಲಿ ಹೋದೆಲ್ಲ ಅಲ್ಲೆಲ್ಲ ನಂಗೆ ಭಾಳ ಮಿಸ್ ಅದು. ಅವ ಈ ವಿಡಿಯೋ ನೋಡುವಾಗ ಐ ಆಮ್ ಶ್ಯೂರ್ ಅವ್ನ ಬಾಯಿಲಿಂದ ನೀರು ಬರ್ತಿರ್ತೈತಿ ಅಂತ. ಜಲ್ದಿ ಬಾ ಇಲ್ಲೇ ಹೋಗಿ ತಿನ್ನೋಣ ಅಂತ. ನಿಂಗೆ ಭಾಳ ಸೇರ್ತಿತ್ತು ಬೆಣ್ಣೆ ಇಡ್ಲಿ ಎಲ್ಲ. ಡೆಫಿನೆಟ್ಲಿ ದಿಸ್ ಈಸ್ ದ ಫಸ್ಟ್ ಪ್ಲೇಸ್ ಇನ್ ಹುಬ್ಳಿ. ನಾ ಅಣ್ಣ ಇಲ್ಲ, ನಾ ಟ್ರೈ ಮಾಡೀನಿ ಫಸ್ಟ್ ಸಲ. ಇಲ್ಲಾಂದ್ರೆ ಯಾವಾಗಲೂ ನಾವಿಬ್ರು ಸೇರಿ ಟ್ರೈ ಮಾಡ್ತೀವಿ, ಹೊಸ ಏನೇನು ಟ್ರೈ ಮಾಡಿವಿಲ್ಲೇ. ಪ್ಲೀಸ್ ಡೂ ಕಮ್ಸ್ ಅಂತ ಹೊಟ್ಟಿ ತುಂಬ. ಆ್ಯಕ್ಚುಲಿ ಇದೆಲ್ಲ ಫುಡ್ ವ್ಲಾಗರ್ಸ್ ಇರ್ತಾರಲ್ಲ, ಎಷ್ಟು ಅಂಗಡಿಗೆ ಹೋಗಿ ತಿಂತಿರ್ತಾರ ಅವ್ರು. ಅದು ಹೆಂಗೆ ತಿಂತಾರೋ ಒಂದು ಈವ್ನಿಂಗ್ ಒಳಗೆ, ಒಂದು ದಿವ್ಸ ಒಳಗೆ ನಂಗೆ ಅರ್ಥ ಆಗೋದಿಲ್ಲ. ಭಾಳಷ್ಟು ನಂಗೆ ಇಷ್ಟು ಹೊಟ್ಟಿ ತುಂಬತಿ ಈಗ ಅಷ್ಟು ತಿನ್ನೊಳಗೆ. ಅಂದ್ರೆ ಹಿಂಗೆ ಅನ್ಸಾಕತ್ತೈತಿ, ನಾ ಫುಲ್ ಡೇ ತಿನ್ಕೊಂತ ಬಂದಿನಿ ಹಂಗೆ ಅನ್ಸಾಕತ್ತೈತಿ. ಬಟ್ ಎಲ್ಲ ಕಡೆ ಭಾಳ ಚಲೋ ಇತ್ತು. ಎರಡು ಕಡೆ ತಿಂತೀವಿ. ಆ್ಯಂಡ್ ಪ್ಲಸ್ ಅದು ಹುಸೇನಿ ಒಂದು ಎಕ್ಸ್ಟ್ರಾ ಬೋನಸ್ ಕೊಟ್ಟಿನಿ ನಿಮಗೆ. ಆ್ಯಕ್ಚುಲಿ ಅದು ವಿಶಾಲ್ ಇಡ್ಲಿ ಸೆಂಟರ್ ಒಳಗೆ ನೀವು ಡೆಫಿನೆಟ್ಲಿ ಬೆಣ್ಣೆ ಇಡ್ಲಿ ಟ್ರೈ ಮಾಡಲೇಬೇಕು. ಫುಲ್ 10 on 10 ಮಾರ್ಕ್ಸ್ ಕೊಡ್ತೀನಿ ನಾನು. ಆ್ಯಂಡ್ ಅಲ್ಲಿ ಹೋಗ್ರಿ ಅಂದ್ರೆ ಪ್ಲೀಸ್ ನಂಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಬರ್ದು ಹೇಳ್ರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ನಂಗಂತೂ ಭಾಳ ಚಲೋ ಅನಿಸ್ತು. ಬಟ್ ನಂಬರ್ 1 ನಾನು ವಿಶಾಲ್ ಇಡ್ಲಿ ಸೆಂಟ್ರಿಗೆ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಬರೋದು ಆಬ್ವಿಯಸ್ಲಿ ಗೋಪಿ ಸೆಂಟರ್. ವಿಡಿಯೋ ಚಲೋ ಅನ್ಸಿತ್ತು ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಫುಡ್ ವ್ಲಾಗ್ಸ್ ಮಾಡೋಣ ಅಂತ. ಏನ್ರಿ ನಿಮಗೆ ಸಜೆಷನ್ ಇದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಬರೀರಿ. ಅಲ್ಲಿ ಹೋಗಿ ನಾನು ಟ್ರೈ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಹೆಂಗದವೆಲ್ಲ ಡಿಶಸ್ ಅಂತೇಳಿ. ಸೊ ಈ ವಿಡಿಯೋಗೆ ಡೆಫಿನೆಟ್ಲಿ ಲೈಕ್ ಕೊಡ್ರಿ. ಭಾಳಷ್ಟು ಲೈಕ್ ಬಂದ್ರೆ ಭಾಳಷ್ಟು ವಿಡಿಯೋಸ್ ಮತ್ತಷ್ಟು ಬರ್ತಾವೆ ಫುಡ್ ವ್ಲಾಗ್ಸ್ ಹುಬ್ಳಿ ಒಳಗೆ. ಎಷ್ಟು ದಿವಸ ಇರ್ತೀನಿ ನಾವು ಹುಬ್ಳಿ ಒಳಗೆ ಅಷ್ಟೆಲ್ಲ ವಿಡಿಯೋಸ್ ಮಾಡ್ತೀನಿ. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಒಳಗೆ ನಿಮಗೆ ನೆಕ್ಸ್ಟ್ ಟೈಮ್ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.